ದ್ರೌಪದ್ಯುವಾಚ ನಮೋ ಧಾತ್ರೇ ವಿಧಾತ್ರೇ ಚ ಯೌ ಮೋಹಂ ಚಕ್ರತುಸ್ತವ ಪಿತೃಪೈತಾಮಹೇ ರಾಜ್ಯೇ ವೋಢವ್ಯೇ ತೇನ್ಯಥಾ ಮತಿಃ. ಸ್ವಸ್ತ್ಯಸ್ತು. ಶ್ರೀಮನ್ ಮಹಾಭಾರತದ ವನಪರ್ವದ ಈ ಭಾಗದಲ್ಲಿ ಧರ್ಮರಾಜ ಪಾಂಡವರು ಕಾಡಿಗೆ ಬಂದಿದ್ದಾರೆ. ಕಾಡಿಗೆ ಬಂದು ನೆಲೆಸಿದ ಸಂದರ್ಭದಲ್ಲಿ ದ್ರೌಪದಿ ದೇವಿ ಅವನಿಗೆ ಹೇಳ್ತಾ ಇದ್ದಾಳೆ, ನೀನು ಇಷ್ಟು ಶಾಂತವಾಗಿ ಇದ್ರೆ ಮುಂದೆ ಕಾರ್ಯವಾಗುವುದಿಲ್ಲ. ಯುದ್ಧವಾಗಿ ರಾಜ್ಯವನ್ನ ಸಂಪಾದನೆ ಮಾಡಬೇಕು. ದುಷ್ಟರಾಗಿರುವ ದುರ್ಯೋಧನಾದಿಗಳನ್ನ ಸಂಹಾರ ಮಾಡುವುದು ಅಗತ್ಯ. ಅದು ಮಾಡದೇ ಇದ್ರೆ ನಿನ್ನ ಜನ್ಮಕ್ಕೆ ಧಿಕ್ಕಾರ, ನಿನ್ನ ಪರಾಕ್ರಮಕ್ಕೆ ಧಿಕ್ಕಾರ. ಭೀಮ, ಅರ್ಜುನ ಇವರೆಲ್ಲ ಎಂಥ ಮಹಾಪರಾಕ್ರಮಿಗಳು. ಆದರೆ ಅವರೆಲ್ಲ ನಿನ್ನ ಔದಾಸೀನ್ಯದಿಂದಾಗಿ ಅವರು ಸುಮ್ಮನಿದ್ದಾರೆ. ಆದ್ದರಿಂದ ನೀನು ಸುಮ್ಮನಿದ್ರೆ ಅವರೆಲ್ಲರೂ ಉದಾಸೀನರಾಗಿರುವ ಪ್ರಸಂಗ ಬರುತ್ತೆ. ಅದಕ್ಕಾಗಿ ನೀನು ಕ್ರಿಯಾಶೀಲನಾಗು, ಯುದ್ಧಕ್ಕೆ ಸಿದ್ಧನಾಗು, ದುಷ್ಟರನ್ನ ದಮನಕ್ಕೆ ನೀನು ಮನಸ್ಸು ಮಾಡು, ಆಗ ಕಾರ್ಯಸಿದ್ಧಿಯಾಗತ್ತೆ ಅಂತ ಹೇಳಿ ಅವನನ್ನ ಪ್ರಚೋದನೆ ಮಾಡ್ತಾ ಇದ್ದಾಳೆ. ಈ ಪ್ರಚೋದನೆಯನ್ನ ಮಾಡುವುದಕ್ಕೆ ಎಷ್ಟು ಉಪಾಯವನ್ನ ಮಾಡಿದರೂ ಕೂಡ, ಏನು ಮಾತುಗಳನ್ನು ಹೇಳಿದರೂ ಕೂಡ ಧರ್ಮರಾಜ ಆ ಮಾತುಗಳನ್ನ ಕೇಳ್ತಾ ಇಲ್ಲ. ಇಷ್ಟೇ ಅಲ್ಲ, ಅದಕ್ಕೆ ವಿಪರೀತವಾಗಿ ಹೇಳ್ತಾನೆ, ಕ್ಷಮ ಇದು ಧರ್ಮ, ಕ್ಷಮ ಯಜ್ಞ, ಕ್ಷಮ ಸತ್ಯ, ಕ್ಷಮ ವೇದ, ಕ್ಷಮ ದಾನ, ಕ್ಷಮ ಸರ್ವಸ್ವ. ಆದ್ದರಿಂದ ಕ್ಷಮೆ ಮಾಡುವುದು ಉತ್ತಮ. ಕ್ಷಮೆಯಿಂದ ಜಗತ್ತು ಬದುಕಿದೆ. ಜಗತ್ತು ಬದುಕುವುದಕ್ಕೆ ಕ್ಷಮೆ ಎನ್ನುವುದು ಅತ್ಯಂತ ಅಗತ್ಯವಾದ ಅಂಶ. ಜಗತ್ತಿನಲ್ಲಿ ಯಾರೋ ಯಾರಿಗೋ ಏನೋ ಕಾರಣಕ್ಕೆ ಪರಸ್ಪರವಾಗಿ ವೈಷಮ್ಯ ಮನಸ್ಸಿನಲ್ಲಿ ವೈಮನಸ್ಯಗಳು ಬರುವುದು ಸಂಭವ ಇದ್ದೇ ಇರುತ್ತೆ. ಆ ವೈಮನಸ್ಯಗಳಿಗೆ ಪ್ರತೀಕಾರ ಏನು? ಖಂಡನೆ, ದಂಡನ, ಶಾಸನ ಇವೆಲ್ಲ. ಅವುಗಳನ್ನು ಅತಿರೇಕವಾಗಿ ಮಾಡಿದರೆ ಹಾಗಾದರೆ ಕೊನೆಗೆ ಮಾರಣ, ಸಂಹಾರ. ಅದಕ್ಕೆ ಫಲಿತಾಂಶ ಏನು? ಒಟ್ಟಾರೆ ಜಗತ್ತೇ ನಾಶವಾಯಿತು. ಹಾಗಾದರೆ ಇದೆಲ್ಲ ಬದುಕಿದ್ದು ಹೇಗೆ? ಜೀವರೆಲ್ಲ ಇದ್ದದ್ದು ಹೇಗೆ? ಒಂದೇ ಒಂದು ಕಾರಣಕ್ಕಾಗಿ, ಅದು ಕ್ಷಮೆ ಮಾಡ್ತಾರೆ ಎಲ್ಲರೂ. ನನಗೆ ಯಾರಿಂದಲೋ ನನಗೇನಾದರೂ ತೊಂದರೆ ಆದರೂ ಕೂಡ ನಾನು ಅದನ್ನು ಕ್ಷಮೆ ಮಾಡ್ತೀನಿ. ಆದ್ದರಿಂದ ನಾವೆಲ್ಲ ಬದುಕುವುದು ಸಾಧ್ಯವಾಗಿದೆ, ಇಲ್ಲದೇ ಇದ್ರೆ ಬದುಕುವುದೇ ಸಾಧ್ಯವಿಲ್ಲ ಇತ್ಯಾದಿ ಮಾತುಗಳನ್ನ ಧರ್ಮರಾಜ ಹೇಳಿದ. ಧರ್ಮರಾಜ ಹೇಳಿದ ಮೇಲೆ ದ್ರೌಪದಿ ದೇವಿ ಮತ್ತೆ ಅನೇಕ ಮಾತುಗಳನ್ನು ಹೇಳಿದ. ಕ್ಷಮೆ ಮಾಡುವುದು ಅವಶ್ಯವಾಗಿ ಮಾಡಬೇಕು. ಆದರೆ ನೈವ ಕ್ಷಮ ಕುಜನತಾಸು, ಕೆಟ್ಟ ಜನರಲ್ಲಿ ಎಂದೆಂದಿಗೂ ಕ್ಷಮೆ ಮಾಡತಕ್ಕದ್ದಲ್ಲ. ಅಪರಾಧ ಅಂತಾದ ಮೇಲೆ ಅದಕ್ಕೆ ತಕ್ಕ ಶಾಸನೆಯಾಗಬೇಕು. ಶಾಸನೆ ಮಾಡದೇ ಇದ್ರೆ ಅದು ಕ್ಷಮೆ ಹೇಗೆ? ಅದು ನ್ಯಾಯ ಹೇಗೆ? ಶಾಸನ ಮಾಡುವ ಅಧಿಕಾರ, ಲಾ ಅಂಡ್ ಆರ್ಡರ್ ನಿನ್ ಕೈಯಲ್ಲಿ ಇಟ್ಕೊಂಡಿದ್ದಿ ಅಂತ ನೀನು ಹೇಳ್ತಿ. ಯಾಕೆ? ನೀನು ರಾಜ, ಕ್ಷತ್ರಿಯನಾಗಿ ರಾಜನಾದ ಮೇಲೆ ನೀನು ಧರ್ಮಶಾಸನವನ್ನು ಮಾಡುವುದು ಅತ್ಯಂತ ಅನಿವಾರ್ಯ. ಇಲ್ಲದೇ ಇದ್ರೆ ಧರ್ಮಶಾಸನವನ್ನು ಮಾಡುವವರು ಯಾರು? ಎಲ್ಲರನ್ನೂ ಕ್ಷಮೆ ಮಾಡ್ತಾ ಇದ್ರೆ ಒಂದು ಅತ್ಯಂತ ಘೋರವಾದ ಪಾಪವನ್ನು ಮಾಡಿ, ಮಾತೃಹತ್ಯೆಯನ್ನು ಮಾಡಿ, ಸ್ತ್ರೀ ಹತ್ಯೆಯನ್ನು ಮಾಡಿ, ಹಣವನ್ನೆಲ್ಲ ದೋಚಿಕೊಂಡು ಅತ್ಯಂತ ಬಡವರನ್ನಾಗಿ ಮಾಡಿ ಹಾಕಿದಂತಹ ಒಬ್ಬ ಪಾಪಿಷ್ಠ, ಅವನನ್ನು ಕಂಡು ನ್ಯಾಯ ಬೇಡುವುದಕ್ಕೆ ಬಂದಂತಹ ವ್ಯಕ್ತಿಯ ಮುಂದೆ ಹೇಳ್ತೀಯ ನೀನು, ನಾನು ಕ್ಷಮೆ ಮಾಡ್ತೀನಿ, ಸಿಟ್ಟಿಗೆ ಬರುವುದಿಲ್ಲ ಅಂತ ಹೇಳಿದರೆ ಅವನು ನಿನ್ನ ಹತ್ರ ಯಾಕೆ ನ್ಯಾಯಕ್ಕೆ ಬರಬೇಕು? ಆದ್ದರಿಂದ ನ್ಯಾಯ ಸಿಗಬೇಕು ಅಂತ ಅವನು ನಿನ್ನ ಹತ್ರ ಬರ್ತಾ ಇದ್ದಾನೆ ಅಂತಂದ ಮೇಲೆ ಅವನಿಗೆ ಸರಿಯಾಗಿ ನೀನು ನ್ಯಾಯ ಕೊಡುವುದು ನಿನ್ನ ಕೆಲಸ. ಆ ನ್ಯಾಯ ಕೊಡುವುದು ಹೇಗೆ ಕೆಲಸವೋ ಅದಕ್ಕೆ ತಕ್ಕಂತೆ ಶಾಸನವಾಗುವುದೂ ಅವಶ್ಯಕ. ಯಾರು ತಪ್ಪಿತಸ್ಥರೋ, ತಪ್ಪು ಮಾಡಿದವರೋ, ಅಪರಾಧಿಗಳೋ, ಅವರನ್ನ ನೀನು ಉದಾಸೀನವಾಗಿ ಬಿಟ್ರೆ ಅದು ಎಂದೆಂದಿಗೂ ನ್ಯಾಯವಾಗುವುದಿಲ್ಲ ಅಂತ ತುಂಬಾ ಅವನಿಗೆ ಉಪದೇಶವನ್ನು ಮಾಡಿದ್ದಾಳೆ ದ್ರೌಪದಿ ದೇವಿ. ಮತ್ತೆ ಮುಂದೆ ಉಪದೇಶವನ್ನು ಮಾಡ್ತಾ ಇದ್ದಾಳೆ. ನಮೋ ಧಾತ್ರೇ ವಿಧಾತ್ರೇ ಚ ಯೌ ಮೋಹಂ ಚಕ್ರತುಸ್ತವ. ಆ ಪರಮಾತ್ಮನಿಗೆ ಹಾಗೂ ಆ ಬ್ರಹ್ಮದೇವರಿಗೆ, ಜೀವಪ್ರೇರಕನಾದ, ಬುದ್ಧಿಪ್ರೇರಕನಾದ ಆ ದೇವತೆಗಳಿಗೆ ನಮಸ್ಕಾರ. ಯಾರು ನಿನಗಿಂಥ ಮೋಹವನ್ನು ಕೊಟ್ಟರೋ ಮಹಾರಾಯ, ಆ ದೇವರಿಗೆ ನಮಸ್ಕಾರ. ಅಬ್ಬಾ,
ನಾನು ಎಷ್ಟು ಹೇಳಿದ್ರೂ ನಿನಗೆ ಅರ್ಥವಾಗ್ತಾ ಇಲ್ಲಲ್ಲ. ಅಲ್ಲೋ, ನ್ಯಾಯಕ್ಕನುಗುಣವಾಗಿ ನೀನು ಮಾಡಬೇಕಾದದ್ದಪ್ಪ. ನಿನ್ ಮನಸ್ಸಿಗೆ ಬಂದಿದೆ ಅಂತ ಹೇಳಿ ಕ್ಷಮ ಮಾಡಿದರೆ ನೀನು ಯೋಗ್ಯನಾದ ಕ್ಷತ್ರಿಯನೂ ಅಲ್ಲ, ರಾಜನೂ ಅಲ್ಲ. ರಾಜನಾಗೋ ದೂರ ಇರಲಿ, ಕ್ಷತ್ರಿಯನಾಗಲಿಕ್ಕೂ ಯೋಗ್ಯನಲ್ಲ. ನೀನು ಜಗತ್ತಿನಲ್ಲಿ ನ್ಯಾಯವನ್ನು ಮಾಡಿಸುವುದಕ್ಕಾಗಿ ನೀನು ಇದ್ದದ್ದು. ಅದನ್ನು ಬಿಟ್ಟು ನಿನ್ನ ಮನಸ್ಸಿಗೆ ಬಂದಂತೆ ನಾನು ಕ್ಷಮ ಮಾಡ್ತೀನಿ, ಸಿಟ್ಟಿಗೆ ಬರುವುದಿಲ್ಲ, ಕೋಪಿಸಿಕೊಳ್ಳುವುದಿಲ್ಲ. ನಿನ್ನಟ್ಟಕ್ಕೆ ನೀನು ಕೋಪಿಸಿಕೊಳ್ಳದೆ ಇರು. ದಂಡನವನ್ನಂತೂ ಮಾಡು. ಮಾಡದೇ ಇದ್ರೆ ಏನು ಪ್ರಯೋಜನವಿಲ್ಲ. ತೇಜಸ್ಸು ಬೇಕು, ಅತ್ಯಂತ ಅಪ್ರದೃಶ್ಯವಾದ ತೇಜಸ್ಸು ಬೇಕು. ಅಂದಾಗ ಮಾತ್ರ ಬದುಕುವುದು ಸಾಧ್ಯ. ಆದ್ದರಿಂದ ಪಿತೃಪೈತಾಮಹೇ ರಾಜ್ಯ ಬೋಢವ್ಯೇತೇನ್ಯಥಾಮತಿ. ಇಂಥ ದೊಡ್ಡದಾದಂತಹ ರಾಜ್ಯ ಇದು ಧರ್ಮದಿಂದ ಪಾಲಿಸಬೇಕಾದದ್ದು. ಧರ್ಮವನ್ನ ರಕ್ಷಣೆ ಮಾಡುವುದಕ್ಕಾಗಿ ಕ್ಷತ್ರಿಯ ಅಂತನ್ನುವ ಜಾತಿ ಹುಟ್ಟಿಕೊಂಡದ್ದು. ಅಂದ ಮೇಲೆ ನೀನು ಮೂಲಭೂತವಾಗಿ ಕ್ಷತ್ರಿಯ ಜಾತಿಯ ಒಂದು ತತ್ವಕ್ಕೇನೆ, ಪರಿಕಲ್ಪನೆಗೇನೇನೆ ಕುಠಾರ ಹಾಕ್ತಾ ಇದೆಯಲ್ಲಪ್ಪ ಧರ್ಮರಾಜ. ಇದು ಸರಿಯಲ್ಲ. ತಸ್ಮಾತ್ ಕರ್ಮಾಣಿ ನಿತ್ಯಾನಿ ಲೋಭಾನ್ ಮೋಕ್ಷಂ ಯಯಾಸತಿ ನೇಹ ಧರ್ಮಾನ್ ಶಂಸ್ಯಾಭ್ಯಾಂ ನ ಕ್ಷಾಂತ್ಯಾನ್ ಅರ್ಜವೇನ ಚ ಪುರುಷ ಶ್ರಿಯಮಪ್ನೋತಿ ನಿಗೃಣಿತ್ವೇನ ಕರ್ಹಿಚಿತ. ಮನುಷ್ಯನಿಗೆ ಮಾಡಬೇಕಾದ ಕರ್ತವ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಬೇರೆ ಬೇರೆ ಮಾರ್ಗ ಬೇರೆ ಬೇರೆಯವರಿಗಿದೆ. ಆದರೆ ನಿನಗೆ, ನಮಗೆ, ಅರ್ಥಾತ್ ಕ್ಷತ್ರಿಯರಿಗೆ, ರಾಜರಿಗೆ ಕ್ಷಮಾಗುಣದಿಂದಲ್ಲ, ನೇರವಾಗಿ ನೆಟ್ಟಗೆ ನಿಂತರೆ ಮಾತ್ರ ನಾನು ಧರ್ಮವನ್ನು ಮಾಡ್ತೇನೆ ಅಂತ ನಮ್ಮ ಮಾತೇನಿದೆ, ಇದು ನಿನ್ನ ಭ್ರಾಂತಿ. ತಪ್ಪು ತಿಳಿದಿದ್ದೀನಿ. ಇದನ್ನು ಎಂದೆಂದಿಗೂ ಆಗತಕ್ಕದ್ದಲ್ಲ. ನಾನು ಧರ್ಮವನ್ನೇ ಪರಿಪಾಲನೆ ಮಾಡ್ತೇನೆ, ಸ್ವಲ್ಪವೂ ಅಧರ್ಮವನ್ನು ಮಾಡುವುದಿಲ್ಲ ಅಂತನ್ನುವುದು ಅತ್ಯಂತ ಮೂರ್ಖತನ. ಧರ್ಮಕ್ಕೆ ಅಧರ್ಮದ ಲೇಪ ಮಾಡಿದಾಗ ಮಾತ್ರ ಧರ್ಮ ರಕ್ಷಣೆಯಾಗತ್ತೆ. ಎಷ್ಟೋ ಬಾರಿ ನಾವು ಧರ್ಮವನ್ನು ಮಾಡುವಾಗ ಧರ್ಮಕ್ಕೆ ಲೇಪ ಮಾಡಿದ ಅಧರ್ಮವೂ ಕೂಡ ಧರ್ಮವಾಗತ್ತೆ. ಆದ್ದರಿಂದ ಆಲಶೌಸ್ಯ ದಯೆಯನ್ನು ಮಾಡ್ತಾ, ಎಲ್ಲರ ಮೇಲೆ ದಯೆಯನ್ನು ಮಾಡ್ತಾ ಹೋದಂತಹ ಆ ಸ್ವಭಾವ ಅದು ಕುಸ್ವಭಾವ, ಅದು ತೇಜೋಹೀನವಾದ ಸ್ವಭಾವ. ಅದನ್ನ ಎಂದೆಂದಿಗೂ ನಿನ್ನದಾಗಿಸಿಕೊಳ್ಳಬೇಡ. ಅದು ಬೇಡ ಅಂತ ಹೇಳು, ಕಿತ್ತಾಕದನ್ನ. ಅಂದರೆ ಮಾತ್ರ ನೀನು ಯಶಸ್ವಿಯಾಗ್ತಿ. ಪುರುಷ ಶ್ರಿಯಮಪ್ನೋತಿ ನ ಗೃಹಿತ್ವೇನ ಕರ್ಹಿಚಿತ ತ್ವಾಂ ಚೇದ್ಯತನಮಭ್ಯಾಗಾದಿದಂ ಭಾರತ ದುಸ್ತಹಂ ಸತ್ವಂ ನಾರ್ಹಸಿ ಭ್ರಾತರಸ್ತೆ ಮಹೋಜಸಃ ನಹಿತೇದ್ ಅಗಮಂಗ ಜಾತು ತದಾನೀಂ ನಾದ್ಯ ಭಾರತ ತ್ಯಜೇಸ್ತ್ವಮಿತಿ ಮೇ ಬುದ್ಧಿ ನತು ಧರ್ಮಂ ಪರಿತ್ಯಜೇಹಿ. ನೀನು ಧರ್ಮವನ್ನು ಬಿಡುವುದಿಲ್ಲ, ನಿಜ. ಧರ್ಮವನ್ನು ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಧರ್ಮದ ಸ್ವರೂಪ ಏನು ಇದನ್ನು ನೀನು ಸರಿಯಾಗಿ ತಿಳಿದಿಲ್ಲ. ಏನ್ ಧರ್ಮ? ಧರ್ಮ ಅಂದ್ರೆ ಏನು? ಯಾರು ತಪ್ಪು ಮಾಡಿದಾರೋ ಅವರನ್ನು ಕೂಡ ಕ್ಷಮ ಮಾಡುವುದು ಧರ್ಮವಾ? ಇದೆಂದಾದ್ರೂ ಧರ್ಮವಾಗತ್ತಾ? ನ್ಯಾಯಾಧೀಶನ ಹತ್ರ ಒಬ್ಬ ಅನ್ಯಾಯ ಮಾಡಿಸಿಕೊಂಡಿರತಕ್ಕಂತಹ ಮನುಷ್ಯ ಹೋಗಿ ನ್ಯಾಯವನ್ನು ಬೇಡ್ತಾನೆ. ಸ್ವಾಮಿ, ನನಗೆ ಬಹಳ ದೊಡ್ಡ ಅಪಾಯವಾಗಿದೆ, ದೊಡ್ಡ ಅನ್ಯಾಯವಾಗಿದೆ, ಇವನಿಂದ ನನಗೆ ತೊಂದರೆಯಾಗಿದೆ, ಆದ್ದರಿಂದ ಇವನಿಗೆ ಸರಿಯಾಗಿ ನೀವು ಬೋಧನ ಮಾಡಿ, ಶಾಸನ ಮಾಡಿ. ಆಗ ನ್ಯಾಯಾಧೀಶ, ನಾನು ಕ್ಷಮಾಗುಣವಂತ, ನಾನೆಂದೆಂದಿಗೂ ನಾನು ವಿರೋಧ ಮಾಡುವುದಿಲ್ಲ, ಯಾರನ್ನು ದಂಡ ಮಾಡುವುದಿಲ್ಲ, ತಪ್ಪು ಅಂತ ಹೇಳಿ ತಾನು ಅತ್ಯಂತ ಕ್ಷಮಾಶೀಲನಾಗಿ ಉಳಿದು ಬಿಟ್ರೆ ಅವನು ನ್ಯಾಯಾಧೀಶರಿಂದ ನ್ಯಾಯ ಏನು ಸಿಗತ್ತೆ ಜಗತ್ತಿಗೆ? ನ್ಯಾಯ ಸಿಗದೆ ಹೋದ್ರೆ ಜಗತ್ತಿನ ಅನ್ಯಾಯ ಬೆಳೆಯೋದಿಲ್ವೇ? ಹಾಗಾದ್ರೆ ಅದಕ್ಕೆ ಜವಾಬ್ದಾರಿ ಯಾರಾದರೂ? ಅದಕ್ಕೆ ಜವಾಬ್ದಾರಿ ಇದೇ ನ್ಯಾಯಾಧೀಶ. ಯಾಕೆ? ತನ್ನ ಕ್ಷಮೆ ಇದು ನನ್ನ ಧರ್ಮ ಅಂತ ತಿಳಿದುಕೊಂಡು ಅದನ್ನು ಅವಲಂಬಿಸಿರ್ತಕ್ಕಂತಹ ಈ ನ್ಯಾಯಾಧೀಶ ಮೂರ್ಖ. ಇವನು ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ, ಅನ್ಯಾಯಕ್ಕೆ ಒಂದರ್ಥದಲ್ಲಿ ಪ್ರಚೋದಕನಾದಂತಹ ವ್ಯಕ್ತಿ. ಆದ್ದರಿಂದ ಸರಿಯಲ್ಲ. ಆದ್ದರಿಂದ ರಾಜಾನಂ ಧರ್ಮಗೋಪ್ತಾನಂ ಧರ್ಮೋ ರಕ್ಷತೆ ರಕ್ಷಿತ. ಮಾತು ಬಹಳ ಮಹತ್ವದ ಮಾತು. ರಾಜಾನಂ ಧರ್ಮಗೋಪ್ತಾನಂ ಧರ್ಮೋ ರಕ್ಷತೆ ರಕ್ಷಿತ. ಧರ್ಮವನ್ನು ರಕ್ಷಣೆ ಮಾಡತಕ್ಕಂತಹ, ಜಗತ್ತಿನಲ್ಲಿ ಧರ್ಮ ಉಳಿಬೇಕು ಅನ್ನುವುದಕ್ಕಾಗಿ ಪರಿತಪಿಸುವ, ಪರಿಶ್ರಮಿಸುವ ಯಾವ ವ್ಯಕ್ತಿಯೋ ಅವನಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡುತ್ತಾನೆ. ಧರ್ಮ ಇದು ಎಂದೆಂದಿಗೂ ತನ್ನಷ್ಟಕ್ಕೆ ತಾನೇ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಧರ್ಮಕ್ಕೆ ಸ್ವಾಮಿಯಾದ ಭಗವಂತ ಇದ್ದಾನೆ, ಆ ಭಗವಂತ ರಕ್ಷಣೆ ಮಾಡ್ತಾನೆ. ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ನಿಮಿತ್ತವಾಗಿರುವಂತಹದ್ದು ನಾವು ಪಾಲನ ಮಾಡಿದ, ನಾವು ರಕ್ಷಣೆ ಮಾಡಿದ ಧರ್ಮ. ನಾವು ನಮ್ಮ ಧರ್ಮವನ್ನು ರಕ್ಷಣೆ ಮಾಡದೇ ಇದ್ರೆ ಭಗವಂತನು ಕೂಡ ನಿರುಪಾಯನಾಗ್ತಾನೆ. ನಮ್ಮನ್ನು ಕಾಪಾಡುವುದಕ್ಕೆ ಅವನಂತಾನೆ, ಏನ್ ಧರ್ಮವಿಲ್ಲ, ಪುಣ್ಯವಿಲ್ಲ, ಸತ್ಕರ್ಮವಿಲ್ಲ, ಆದ್ದರಿಂದ ನಾನು ಅವನನ್ನು ರಕ್ಷಣೆ ಮಾಡುವುದು ಸಾಧ್ಯವಿಲ್ಲ ಅಂತ ಪರಮಾತ್ಮನು ಕೂಡ ಉದಾಸೀನನಾಗ್ತಾನೆ. ಹಾಗಾಗಬಾರದು ಅಂತಾಗಿದ್ರೆ
ಅವಶ್ಯವಾಗಿ ನಾವು ಧರ್ಮವನ್ನು ಪರಿಪಾಲಿಸಬೇಕು. ಇಲ್ಲದೆ ನಡೆಯುವುದಿಲ್ಲ. ಧರ್ಮೋ ರಕ್ಷತೆ ರಕ್ಷಿತಃ ಇತಿಮೇ ಶ್ರುತ ಮಾರ್ಯಾಣಂ ತ್ವಾಂತು ಮನ್ಯೇನ ರಕ್ಷತಿ. ಧರ್ಮ ಇದು ರಕ್ಷಿಸ್ತದೆ ಅಂತ ನಾನು ಕೇಳಿದ್ದೇನೆ, ಆದ್ರೆ ನಿನ್ನನ್ನು ಮಾತ್ರ ಧರ್ಮ ರಕ್ಷಣೆ ಮಾಡುವುದಿಲ್ಲ ಅಂತ ನನಗೆ ತೋರ್ತಾ ಇದೆ. ಯಾಕೆಂದ್ರೆ ನಿನ್ನ ಈ ವಿಧವಾದಂತಹ ಅನ್ಯಾಯಕ್ಕೆ ವ್ಯತಿರೇಕೇಣ ಪ್ರಚೋದನೆ ಮಾಡತಕ್ಕಂತಹ ನೀನು ನ್ಯಾಯವನ್ನ ನೀನು ಎಂದೆಂದಿಗೂ ಪಾಲನ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾವಮೋಸ್ಥಾಹಿ ಸದೃಶಾನ್ ನಾವರಾನ್ ಶ್ರೇಯಸ ಕುತಃ ಅವಾಪ್ತ ಪೃಥಿವೀಂ ಕೃತ್ಸ್ನಾಂ ನತೇ ಶೃಂಗಂ ಅವರ್ಧತ. ನೀನು ರಾಜ್ಯವನ್ನ ಗಳಿಸು ಅಂತನ್ನುವುದಕ್ಕೆ ರಾಜ್ಯವನ್ನು ಗಳಿಸಿದ ಮಾತ್ರಕ್ಕೆ ನಿನಗೆ ಕೋಡು ಮೂಡಿತು ಅಂತ ತಿಳ್ಕೋಬೇಡ. ನತೇ ಶೃಂಗಂ ಅವರ್ಧತ ಬಹಳ ಮಹತ್ವದ ಮಾತು. ರಾಜ್ಯವನ್ನು ಯಾಕೆ ಸಂಪಾದನೆ ಮಾಡಬೇಕು? ರಾಜ್ಯವನ್ನು ಭೋಗಕ್ಕಾಗಿ ಸಂಪಾದನೆ ಮಾಡೋದಲ್ಲ, ರಾಜ್ಯವನ್ನು ಸಂಪಾದನೆ ಮಾಡುವುದು ನ್ಯಾಯಕ್ಕಾಗಿ. ನನ್ನ ಕರ್ತವ್ಯ ಇದೆ. ಟ್ರಸ್ಟಿ ನಾನು ವಿಶ್ವಸ್ತ. ನನಗೆ ಅನೇಕ ಜನರು ನನ್ನ ಇಂಥ ಜವಾಬ್ದಾರಿಗಳು ನನ್ನಲ್ಲಿ ಇವೆ, ಇವುಗಳನ್ನು ನನಗೆ ಕೊಟ್ಟದ್ದಕ್ಕಾಗಿ, ಅದನ್ನು ನೀಗಿಸುವುದಕ್ಕಾಗಿ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಜಾತಿಯ ನಿಯಮಗಳ ಜಾತೀಯತೆ ಅಂತನ್ನುವುದಕ್ಕೆ ಇದೇ ಮೂಲಭೂತವಾದದ್ದು. ಯಾವ ವ್ಯಕ್ತಿಗೆ ಅಧಿಕಾರವನ್ನು ಒಪ್ಪಿಸಬೇಕೋ ಆ ವ್ಯಕ್ತಿಗೆ ಇಂತಿಂಥ ಜವಾಬ್ದಾರಿ ಅಂತ ಹೇಳಬೇಕಾಗಿದ್ರೆ ಅವನಿಗೆ ಅಧಿಕಾರವೂ ಒಟ್ಟಿರಬೇಕು. ಜವಾಬ್ದಾರಿಗಳ ಮಾತ್ರ ಹೆಚ್ಚಿದೆ, ಅಧಿಕಾರ ಇಲ್ಲ ಅಂತ ಆಗುವುದಿಲ್ಲ. ಜವಾಬ್ದಾರಿಯ ಜೊತೆಗೆ ಅಧಿಕಾರವು ಮೇಲಾಗತ್ತೆ. ಹಾಗಾಗಿ ಪ್ರಿವಿಲೇಜು ಹೆಚ್ಚು ಇಲ್ಲದೆ ಎಂದೆಂದಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುವುದು ಸಾಧ್ಯವಿಲ್ಲ. ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಅವನಿಗೆ ಪ್ರಿವಿಲೇಜ್ ಇರಬೇಕು. ಹಾಗಿದ್ದರೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರಿವಿಲೇಜ್ಗಳು ಎರಡೂ ಕೂಡಿ ಹೋಗುವಂತಹ ವಸ್ತುಗಳು. ಏನೂ ಅಧಿಕಾರವಿಲ್ಲ, ಆದರೆ ಜವಾಬ್ದಾರಿಗಳು ಮಾತ್ರ 1000. ಹೇಗೆ ಸಾಧ್ಯ? ಆ ಜವಾಬ್ದಾರಿಗಳನ್ನು ಪೂರೈಸುವುದೇ ಸಾಧ್ಯವಿಲ್ಲ. ಆದ್ದರಿಂದಾಗಿ ಜವಾಬ್ದಾರಿ ಮತ್ತು ಅಧಿಕಾರಗಳು ಅರ್ಥಾತ್ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರಿವಿಲೇಜ್ಗಳು ಇವೆರಡೂ ಸೇರಿ ಹೋಗುವಂತಹ ಮಹತ್ವದ ತತ್ವಗಳು. ಆದ್ದರಿಂದ ಅದನ್ನು ಮರೆತು ಬಿಟ್ರೆ ಹೇಗೆ? ಆದ್ದರಿಂದ ನಿನಗೆ ಇಷ್ಟೆಲ್ಲ ದೊಡ್ಡ ರಾಜ್ಯವನ್ನು ಕೊಡಿಸುವುದಕ್ಕೆ ಉದ್ದೇಶ ಧರ್ಮವನ್ನು ಪಾಲನ ಮಾಡಬೇಕು. ಧರ್ಮವನ್ನು ಪಾಲನ ಮಾಡಬೇಕು ಅಂತ ನಿನಗಾಗಿದ್ರೆ ಇಂಥ ದೊಡ್ಡ ರಾಜ್ಯ ಬೇಕೇ ಬೇಕು. ಅಂದರೆ ಮಾತ್ರ ಅದಕ್ಕೆ ತಕ್ಕಂತೆ ನೀನು ಧರ್ಮವನ್ನು ಪಾಲನ ಮಾಡುವುದು ಸಾಧ್ಯವಾಗುತ್ತೆ ಇತ್ಯಾದಿ. ಹಾಗಾಗಿ ನತೇ ಶೃಂಗಂ ಅವರ್ಧತ, ನಿನಗೆ ಕೋಡು ಮೂಡಿದೆ ಅಂತ ತಿಳ್ಕೋಬೇಡ. ನೀನ್ ಬಹಳ ದೊಡ್ಡ ವ್ಯಕ್ತಿಯಾದೆ ಅಂತ ಏನಲ್ಲ. ರಾಜ್ಯ ಸಿಕ್ಕಿದೆ, ಅಧಿಕಾರ ದೊರಕಿದೆ ಎಂದ ಮಾತ್ರಕ್ಕೆ ಅದಕ್ಕೆ ತಕ್ಕಷ್ಟು ನಿನಗೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳಿವೆ, ಅಷ್ಟು ಉತ್ತರದಾಯಿತ್ವವಿದೆ ನಿನಗೆ. ಅಂಥೆಲ್ಲ ಕೆಲಸವನ್ನ ನೀನು ಮಾಡಬೇಕಾದದ್ದು ಅಗತ್ಯವಾಗಿದೆ. ಅದನ್ನು ಮರ್ತು ನೀನು ಸುಮ್ಮನಿದ್ರೆ ಹೇಗೆ? ಆದ್ದರಿಂದ ನತೇ ಶೃಂಗಂ ಅವರ್ಧತ ಸ್ವಾಹಾಕಾರೈ ಸ್ವದಾಭಿಶ್ಚ ಪೂಜಾಭಿರವಿಚ ದ್ವಿಜಾನ್ ದೇವತಾಶ್ಚ ಪಿತೃಶ್ಚೈವ ಸತತಂ ಪಾರ್ಥ ಸೇವಸೆ. ನಿತ್ಯವೂ ಯಜ್ಞಯಾಗವನ್ನ ಮಾಡಿ, ನಿತ್ಯವೂ ಶ್ರಾದ್ದ ತರ್ಪಣಾದಿಗಳನ್ನು ಕೊಟ್ಟು ದೇವತೆಗಳನ್ನೂ ಪಿತೃಗಳನ್ನು ಸಂತೋಷಗೊಳಿಸಬೇಕು. ಬ್ರಾಹ್ಮಣ ಸರ್ವಕಾಮೈಸ್ತೆ ಸತತಂ ಪಾರ್ಥ ತರ್ಪಿತಾಹ ಯತಯೋ ಮೋಕ್ಷಣಶ್ಚೈವ ಗೃಹಸ್ಥಾಶ್ಚೈವ ಭಾರತ ಭುಂಜತೆ ರುಕ್ಮಪಾತ್ರೀಭಿರ್ ಯತ್ರಾಹಂ ಪರಿಚಾರಿಕ. ಯಾವ ನಿನ್ನ ಮನೆಯೊಳಗೆ ಬಂಗಾರದ ತಟ್ಟೆಗಳಲ್ಲಿ 10,000 ಜನ, 80,000 ಜನ ಯತಿಗಳು, ಸ್ನಾತಕರು, ಜ್ಞಾನಿಗಳು, ಬ್ರಾಹ್ಮಣರು, ಸದಾಚಾರಿಗಳು, ನಿಷ್ಠಾವಂತರು ಊಟ ಮಾಡ್ತಾ ಇದ್ರು. ಆಗ ನಾನೇ ಬಡಿಸ್ತಾ ಇದ್ದೆ, ಅವರೆಲ್ಲರಿಗೆ ನಾನು ಬಡಿಸ್ತಾ ಇದ್ದೆ. ಅದೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಿತ್ತು. ಆ ಎಲ್ಲ ಜನರು ಈಗ ಬಂಗಾರದ ತಟ್ಟೆ ಹೋಗಲಿ, ಅಷ್ಟು ಜನರ ಊಟ ಹೋಗಲಿ, ಈಗ ಏನಿಲ್ಲ, ಕಾಡು ಪಾಲವಾಗಿದೆ. ಅಕ್ಷಯ ಪಾತ್ರೆ ಇದೆ, ಹೊಟ್ಟೆಗೆ ಹಾಕ್ತಾ ಇದೆ. ಅಕ್ಷಯ ಪಾತ್ರೆ ಇಲ್ಲ, ಏನೂ ಇಲ್ಲ ನನಗೆ. ಇಷ್ಟಯ ಪಶುಬಂಧಶ್ಚ ಕಾಮ್ಯ ನೈಮಿತ್ತಿಕಾಶ್ಚಯೇ ವರ್ತಂತೆ ಪಾಕಯಜ್ಞಶ್ಚ ಸದಾ ಯಜ್ಞಶ್ಚ ತೇನಗ. ನಾನಾ ವಿಧವಾದಂತಹ ಇಷ್ಟಿಗಳು, ಪಶುಬಂಧಗಳು, ಅನೇಕ ವಿಧವಾದ ಪಾಕಯಜ್ಞ ಅವೆಲ್ಲ ನಡೆದಿತ್ತು. ರಾಷ್ಟ್ರಾದಪೇತ್ಯ ವಸತೋ ಧರ್ಮಸ್ಥೆ ನಾವಸೀದತಿ ಅಶ್ವಮೇಧೋ ರಾಜಸೂಯ ಪೌಂಡರೀಕೋಥ ಗೌಸವ ಈಶ್ವರಸ್ಯ ವಶೇ ಲೋಕಸ್ಥಿಷ್ಠತೆ ನಾತ್ಮನೋ ಯಥಾ ಧಾತೈವ ಖಲು ಭೂತಾನಾಂ ಸುಖ ದುಃಖೇ ಪ್ರಿಯಾಪ್ರಿಯೇ ದದಾತೆ ಸರ್ವಮೀಶಾನಃ ಪುರಸ್ತಾತ್ ಶುಕ್ರಮುಚ್ಚರನ್. ಈ ಯಾವ ಕಾರ್ಯವನ್ನು ಮಾಡುವುದಕ್ಕೂ ಕೂಡ ಭಗವಂತ ಮಾಡ್ತಾನೆ, ಇದರಲ್ಲಿ ವಿವಾದವಿಲ್ಲ. ದ್ರೌಪದಿ ದೇವಿ ಹೇಳುವಂತಹ ಮಾತುಗಳನ್ನು ಕೇಳಿ, ಎಷ್ಟು ಸುಂದರವಾದಂತಹ ಮಾತು. ಈಶ್ವರಸ್ಯ ವಶೇ ಲೋಕಸ್ಥಿಷ್ಠತೆ ನಾತ್ಮನೋ ಯಥ. ಭಗವಂತ ಏನು ಮಾಡ್ತಾನೆ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಜೀವ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪದಾರ್ಥ ಜಗತ್ತಿನಲ್ಲಿದೆ. ಚೇತನರಾಗಲಿ ಅಚೇತನರಾಗಲಿ ಪರಮಾತ್ಮನ ಇಚ್ಛೆಯನ್ನು ಮೀರಿ ಇದ್ದವರಿಲ್ಲ.
ಭಗವಂತನ ಇಚ್ಛೆ ಇಲ್ಲ ಅಂತಂದ್ರೆ ವಸ್ತು ಇರುವುದೂ ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಂದು ವಸ್ತುವಿಗೆ ಮೂಲಭೂತವಾಗಿರುವಂತಹದ್ದು ಭಗವಂತನ ಸಂಕಲ್ಪ, ಪರಮಾತ್ಮನ ಇಚ್ಛೆ. ಯಥಾ ದಾರುಮಯೀಂ ಯೋಷಾಂ ನರೋಧೀರ ಸಮಾಹಿತ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮ ಪ್ರಜಾ. ಯಥಾ ದಾರುಮಯೀಂ ಯೋಷಾಂ, ಕಟ್ಟಿಗೆಯ ಒಂದು ಪ್ರತಿಮೆ ಇದೆ, ಕಟ್ಟಿಗೆಯ ಗೊಂಬೆ ಇದೆ. ಆ ಗೊಂಬೆಗೆ ಕೈ ಕಾಲಗಳೆಲ್ಲ ಇದೆ. ಆ ಕೈ ಕಾಲಗಳನ್ನ ಸೂತ್ರದಿಂದ, ದಾರದಿಂದ ಅಲ್ಲಾಡಿಸ್ತಾನೆ. ದಾರದಿಂದ ಅಲ್ಲಾಡಿಸುವಂತಹ ಮನುಷ್ಯ ಯಾವ ರೀತಿಯಾಗಿ ಅಲ್ಲಾಡಿಸ್ತಾನೋ ಆ ರೀತಿಯಾಗಿ ಕಟ್ಟಿಗೆಯ ಗೊಂಬೆಯ ಕೈಕಾಲುಗಳು ಅಲ್ಲಾಡುತ್ತೆ. ಹೇಗೋ ಅದೇ ರೀತಿ ತದ್ವತ್ ಏನೂ ವ್ಯತ್ಯಾಸವಿಲ್ಲದಂತೆ ನಮಗೆ ಜ್ಞಾನೇಚ್ಛಾ ಪ್ರಯತ್ನಗಳನ್ನು ಹುಟ್ಟಿಸಿ ಭಗವಂತ ನಮ್ಮಿಂದ ಕರ್ಮವನ್ನು ಮಾಡಿಸ್ತಾನೆ. ನಾವು ಕೇವಲ ಭಗವಂತನ ವಶರು, ಸರ್ವಥಾ ಭಗವಂತನ ವಶರಾಗಿದ್ದೇವೆ ನಾವು. ಯಥಾ ದಾರುಮಯೀಂ ಯೋಷಾಂ ನರೋಧೀರ ಸಮಾಹಿತ ಇಂಗಯತ್ಯಂಗಮಂಗಾನಿ, ಸಣ್ಣ ಸಣ್ಣ ಕೈಕಾಲುಗಳನ್ನು, ಸಣ್ಣ ಸಣ್ಣ ಅಂಗಗಳನ್ನು ಅರ್ಥಾತ್ ಬೆರಳುಗಳನ್ನು ಅಲ್ಲಾಡಿಸುವಂತಹ ಕೆಲಸವನ್ನ ಪರಮಾತ್ಮ ಮಾಡಿಸ್ತಾನೆ. ಆಕಾಶ ಇವ ಭೂತಾನಿ ವ್ಯಾಪ್ಯ ಸರ್ವಾಣಿ ಭಾರತ ಈಶ್ವರೋ ವಿದಧಾತೀಹ ಕಲ್ಯಾಣಂ ಯಚ್ಚ ಪಾಪಕಂ. ಆಕಾಶ ಹೇಗೆ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಇದೆ, ಹಾಗೆ ನಮ್ಮ ಅಂತರ್ಯಾಮಿಯಾಗಿರುವ ಬಿಂಬರೂಪಿಯಾದ ಪರಮಾತ್ಮ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಆಕಾಶದಂತೆ ತುಂಬಿಕೊಂಡು ಹರಡಿ ಎಲ್ಲ ಕಡೆಗೆ ವ್ಯಾಪಿಸಿ ಪರಮಾತ್ಮ ಇದ್ದು ಸಕಲ ಕರ್ಮಗಳನ್ನು ಮಾಡಿಸ್ತಾನೆ. ಆ ಕರ್ಮಗಳಿಗೆ ಪ್ರೇರಕನಾದವನು ಭಗವಂತ. ಆ ಮೂಲ ಪ್ರೇರಕನಾಗಿರುವಂತಹ ಪರಮಾತ್ಮನ ಸಂಕಲ್ಪಾನುಸಾರ ಆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಜೀವರಾಶಿಗಳು ಜಗತ್ತಿನಲ್ಲಿ ಕರ್ಮವನ್ನು ಮಾಡ್ತಾರೆ. ಯಾವ ಜೀವರಾಶಿಗಳಿಗೂ ಕೂಡ ಸ್ವಾತಂತ್ರ್ಯವಿಲ್ಲ. ಪರಮಾತ್ಮ ಪ್ರೇರಣೆ ಮಾಡಿದಂತೆ ಮಾಡುವಂತಹ ಕೆಲಸವೇ ಪ್ರತಿಯೊಬ್ಬ ಜೀವರಿಗೆ. ಆಕಾಶ ಇವ ಭೂತಾನಿ ವ್ಯಾಪ್ಯ ಸರ್ವಾಣಿ ಭಾರತ ಈಶ್ವರೋ ವಿದಧಾತೀಹ ಕಲ್ಯಾಣಂ ಯಚ್ಚ ಪಾಪಕಂ. ಕಲ್ಯಾಣವಾದ ಕರ್ಮವನ್ನು, ಪಾಪವಾದ ಕರ್ಮವನ್ನು, ಕೆಟ್ಟ ಕರ್ಮವನ್ನು, ಶುಭ ಕರ್ಮಗಳನ್ನು ಮಾಡಿಸುವುದು ಪರಮಾತ್ಮ. ಭಗವಂತ ಮಾಡಿಸ್ತಾನೆ. ಆ ಭಗವಂತ ಮಾಡಿಸುವಂತಹ ಕರ್ಮಗಳಿಗೆ ಮೂಲ ಕಾರಣವಾದದ್ದು ಅವನ ಪ್ರಾಚೀನವಾದ ಕರ್ಮ. ಪ್ರತಿಯೊಬ್ಬ ಜೀವನ ಪ್ರಾಚೀನ ಕರ್ಮವೇನಿದೆಯೋ ಅದಕ್ಕೆ ತಕ್ಕಂತೆ ಭಗವಂತ ಇವತ್ತು ಪ್ರೇರಣೆಯನ್ನು ಮಾಡ್ತಾನೆ. ಹಾಗಾಗಿ ಭಗವಂತನಿಗೆ ಯಾವ ವಿಧವಾದ ಜವಾಬ್ದಾರಿಗಳಿಲ್ಲ ಅಂತನ್ನುವ ಅಂಶವನ್ನ ನಾವೇನು ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಕೇಳ್ತೇವೆ, ಆ ಮಾತನ್ನ ನಾವಿಲ್ಲಿ ನೋಡಬಹುದು. ಶಕುನಿಸ್ತಂತು ಬದ್ಧೋ ವೈ ನೀಯತೆ ಅಯಮನೀಶ್ವರ ಈಶ್ವರಸ್ಯ ವಶೇ ತಿಷ್ಠನ್ ಅನ್ಯೇಷಾಂ ಆತ್ಮನಃ ಪ್ರಭು. ಶಕುನಿಸ್ತಂತು ಬದ್ಧೋ ವೈ, ಒಂದು ಸಣ್ಣ ಪಕ್ಷಿ, ದುರ್ಬಲವಾದ ಪಕ್ಷಿ. ಆ ದುರ್ಬಲವಾಗಿರುವಂತಹ ಸಣ್ಣ ಪಕ್ಷಿಗೆ ದಾರವನ್ನು ಕಟ್ಟಿದ್ದಾರೆ, ತೆಳ್ಳಗಿನ ದಾರ. ಆ ಹಕ್ಕಿಗೆ ಎಳೆಯುವುದಕ್ಕೆ ಎಷ್ಟು ದಾರ ಬೇಕು ಹೇಳಿ? ಹಗ್ಗ ಬೇಕಾ? ಗಟ್ಟಿಯಾಗಿ ಬೇಕಿಲ್ಲ. ಹಾಗೆ ಸಣ್ಣ ಪಕ್ಷಿಗೆ ದಾರವನ್ನು ಕಟ್ಟಿ ಆ ದಾರದಿಂದ ಎಳೆದಾಗ ಆ ಪಕ್ಷಿ ಹಿಂಬಾಲಿಸಿಕೊಂಡು ಬರಲೇಬೇಕು. ಹಾಗೆ ನಮ್ಮನ್ನ ನಮ್ಮ ಕರ್ಮದ ಸೂತ್ರದಿಂದ ನಮ್ಮನ್ನ ಬಂಧಿಸಿ ಪರಮಾತ್ಮ ನಮ್ಮನ್ನು ಎಳಿತಾ ಇದ್ದಾನೆ. ಕರ್ಮಕ್ಕೆ ಯಾವ ದಾರಿಯೋ ಆ ದಾರಿಯಿಂದ ನಮ್ಮನ್ನು ಎಳಿತಾನೆ. ಹಾಗಾಗಿ ಭಗವಂತ ಎಳೆದಂತೆ, ಭಗವಂತ ಕರೆದಂತೆ, ಭಗವಂತ ಒಯ್ದಂತೆ, ಎಲ್ಲಿ ಎಂದು ಯಾವ ರೀತಿಯಾಗಿ ಒಯ್ತಾನೆ ಆ ರೀತಿಯಾಗಿ ಅಂದು ಅಲ್ಲಿ ಹೋಗತಕ್ಕದ್ದು. ನಮಗೆ ಯಾವ ಯಾವ ಸ್ವಾತಂತ್ರ್ಯವೂ ಇರುವುದಿಲ್ಲ, ಸರ್ವಾತ್ಮನ ಸ್ವಾತಂತ್ರ್ಯವಿಲ್ಲ. ನಮಗೆ ಭಗವಂತನ ಅಧೀನವಾಗಿ ಪರಮಾತ್ಮ ಕೊಟ್ಟ ಸ್ವಾತಂತ್ರ್ಯ ಉಂಟು. ಪರಮಾತ್ಮನ ವಶವಾಗಿರುವ ಸ್ವಾತಂತ್ರ್ಯವಿದೆ ನಮಗೆ. ಪರಮಾತ್ಮನಿಗೆ ವಶವಾಗದಿರುವ ಸ್ವಾತಂತ್ರ್ಯ ನಾನು ಮಾತ್ರಮಪಿ ಪ್ರಕೃತೇ ಪುರುಷಾಣಂಚ ನಾನು ಮಾತ್ರಮಪಿ ಸ್ವಾತಂತ್ರ್ಯವಿಲ್ಲ. ಚಿಲ ಮಾತ್ರವಲ್ಲ, ಅಣು ಮಾತ್ರ ಸ್ವಾತಂತ್ರ್ಯವೂ ಇಲ್ಲ. ಯಾವ ಸ್ವಾತಂತ್ರ್ಯವೂ ದೇವರ ಅಧೀನವಾದದ್ದು. ದೇವರು ಕೊಟ್ಟ ಇದೆ, ದೇವರು ಕೊಡಲಿಲ್ಲ ಇಲ್ಲ. ದೇವರ ವಶವಾಗಿ ದೇವರ ಇಚ್ಛೆಗೆ ತಕ್ಕಂತೆ ನಾವು ಮಾಡುವುದುಂಟು. ದೇವರ ಇಚ್ಛೆಗೆ ತಕ್ಕಂತೆ ನಾವು ಇಚ್ಛೆ ಮಾಡಿದಾಗ ಕೆಲಸವಾಯಿತು. ದೇವರ ಇಚ್ಛೆ ಬಾರದೇ ಇರುವಾಗ ನಾವು ಇಚ್ಛೆ ಮಾಡದೇ ಇದ್ರೆ ಕೆಲಸವಾಗಲಿಲ್ಲ, ಕೆಲಸವಾಗುವುದಿಲ್ಲ. ಆದ್ದರಿಂದ ನಾನು ಒಬ್ಬ ಮಷೀನ್ ಆನ್ ಮಾಡ್ತಾನೆ, ಆನ್ ಮಾಡಿದಾಗ ನೀರು ಬರುತ್ತೆ. ಇನ್ನೊಬ್ಬ ಮಷೀನ್ ಆನ್ ಮಾಡ್ತಾನೆ, ನಾನು ಎಷ್ಟು ಸಲ ಮಾಡಿದ್ರೂ ನೀರು ಬರುವುದಿಲ್ಲ ಅಂತ ಹೇಳ್ತಾನೆ. ಎಷ್ಟು ಸಲ ಮಾಡಿದ್ರೂ ನೀರು ಬರುವುದಿಲ್ಲ. ಇವನು ಬರಲಿಲ್ಲ ಯಾಕೆ, ಇವನದು ಬಂತೆ ಯಾಕೆ? ಇದರರ್ಥ ಇವರಿಬ್ಬರು ಸ್ವತಂತ್ರರಲ್ಲ. ಅದಕ್ಕೆ ಮೂಲ ಹಿಂದೆ ಅವನು ಎಲೆಕ್ಟ್ರಿಸಿಟಿ ಆನ್ ಮಾಡುವವನ, ಕನೆಕ್ಷನ್ ಕೊಡುವ, ಸಪ್ಲೈ ಮಾಡತಕ್ಕಂತಹ ವ್ಯಕ್ತಿ ಯಾವಾಗ ಸಪ್ಲೈ ಮಾಡ್ತಾನೋ ಆಗ ಇವನು ಆನ್ ಮಾಡಿದ, ನೀರು ಬಂತು. ಇವನು ಎಲೆಕ್ಟ್ರಿಸಿಟಿ ಯಾವಾಗ ಆನ್ ಮಾಡಿಲ್ಲ, ಕರೆಂಟ್ ಬರ್ತಾ ಇಲ್ಲ, ಆಗ ಇವನು ಆನ್ ಮಾಡಿದ, ಆಗ ನೀರು ಬರುವುದಿಲ್ಲ.
ಹಾಗಾಗಿ ನಾವು ಮಾಡುವ ಇಚ್ಛೆ ಮಾಡಿದಾಗ ಈ ಕೆಲಸವಾಯಿತು ಅಂತ ಅಂದ್ಕೊಂಡ್ರೆ ಅದರ ಅರ್ಥ ಏನು? ದೇವರು ಇಚ್ಛೆ ಮಾಡಿದ್ದ, ಆಗ ನಾವು ಇಚ್ಛೆ ಮಾಡಿದಿವಿ. ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ವಸ್ತುವನ್ನ ಯಾವ ರೀತಿಯಾಗಿ ಮಾಡಬೇಕೆಂದು ದೇವರು ಬಯಸಿದ್ದನೋ ಅದಕ್ಕೆ ತಕ್ಕಂತೆ ನಾವು ಬಯಸಿದಾಗ ನಮ್ಮ ಕಾರ್ಯವಾಯಿತು. ಅದರರ್ಥ ನನ್ನ ಇಚ್ಛೆಯಿಂದ ನನ್ನ ಕಾರ್ಯವಾಯಿತು ಅಂತ ಎಂದೆಂದಿಗೂ ಭಾವಿಸ್ತಕ್ಕದ್ದಲ್ಲ. ಮೂಲವಾಗಿ ಭಗವಂತನ ಇಚ್ಛೆಗೆ ತಕ್ಕಂತೆ ನಾವು ಇಚ್ಛೆ ಮಾಡಿದಾಗ ನಮ್ಮ ಇಚ್ಛೆ ಪರಿಪೂರ್ಣವಾಗುತ್ತೆ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಾವೇನಾದರೂ ಇಚ್ಛೆ ಮಾಡಿದರೆ ಆ ಇಚ್ಛೆ ಎಂದೆಂದಿಗೆ ಪರಿಪೂರ್ಣವಾಗುವುದಿಲ್ಲ. ಕಾಮಾನುಕೂಲ ಕಾಮತ್ವಂ ಅಂತ ಹೇಳ್ತಾರೆ. ಭಗವಂತನ ಕಾಮ, ಭಗವಂತನ ಇಚ್ಛೆ, ಆ ಭಗವಂತನ ಇಚ್ಛೆಗೆ ತಕ್ಕಂತೆ ಅನುಕೂಲವಾಗಿರುವ ಇಚ್ಛೆ ನಮ್ಮದಾದರೆ ಆಗ ಅದು ಯಶಸ್ವಿ ನಿಶ್ಚಿತ. ಅದು ಎಷ್ಟು ದುರ್ಬಲನೇ ಇರಬಹುದು ಆ ವ್ಯಕ್ತಿ ಮುಖ್ಯ ಅಲ್ಲ, ಭಗವಂತನ ಇಚ್ಛೆಯಲ್ಲಿ ಮುಖ್ಯ. ಹಾಗಾಗಿ ಭಗವಂತನ ಇಚ್ಛೆ ಮುಖ್ಯವಾದದ್ದರಿಂದಾಗಿ ಆ ನಿಮಿತ್ತವಾದವರು ಏನೇ ಇರಬಹುದು ಅವರಿಂದ ಕೆಲಸ ಮಾಡಿಸಿಬಿಡ್ತಾನೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಕೇಳ್ತೇವೆ, ಹಾಗೆ ಏನೂ ಕೆಲಸವನ್ನ ಯಾರಿಂದಲೂ ಮಾಡಿಸಿಬಿಡ್ತಾನೆ. ಅದು ಭಗವಂತನ ಇಚ್ಛೆಗೆ ಬರಬೇಕು. ಹಾಗಾಗಿ ಜೀವನಿಗೆ ಈ ಶಕ್ತಿ ಇದೆಯೋ ಇಲ್ಲವೋ ಅಂತನ್ನುವುದು ಭಗವಂತನಿಗೆ ಅಗತ್ಯವಿಲ್ಲ. ಪರಮಾತ್ಮ ಅವರವರ ಯೋಗ್ಯತೆ, ಅವರವರ ಕರ್ಮ, ಅವರವರ ಸಾಮರ್ಥ್ಯ, ಶಕ್ತಿಗಳು ಇವುಗಳನ್ನು ಕಂಡೇ ಭಗವಂತ ಪ್ರೇರಣೆ ಮಾಡ್ತಾನೆ, ಆ ಕರ್ಮವನ್ನು ಮಾಡಿಸ್ತಾನೆ. ನಿಜ, ಅದರಲ್ಲಿ ಸುಳ್ಳಲ್ಲ. ಬ್ರಹ್ಮದೇವರಿಂದ ಮಾಡಿಸುವ ಕರ್ಮವನ್ನ ರುದ್ರದೇವರಿಂದ ಮಾಡಿಸುವುದಿಲ್ಲ, ಅಥವಾ ನಮ್ಮಿಂದ ಮಾಡಿಸುವುದಿಲ್ಲ. ನಮ್ಮಿಂದ ಮಾಡಿಸುವಂತಹ ಕರ್ಮವನ್ನ ಬ್ರಹ್ಮದೇವರಿಂದ ಮಾಡಿಸುವುದಿಲ್ಲ, ಇದು ನಿಜ. ಆದರೆ ಬ್ರಹ್ಮದೇವರಲ್ಲಿ ಶಕ್ತಿ ಇದೆ, ಆದ್ದರಿಂದ ಅವನಿಗೆ ಮಾಡಿಸುವುದು ಅನುಕೂಲವಾಯಿತು. ನಮ್ಮಲ್ಲಿ ಆ ಶಕ್ತಿ ಇಲ್ಲ, ಆದ್ದರಿಂದ ನಮ್ಮಿಂದ ಆ ಕಾರ್ಯವನ್ನು ಮಾಡಿಸುವುದು ಸಾಧ್ಯವಾಗಲಿಲ್ಲ ದೇವರಿಗೆ. ಹೀಗೆ ತಿಳಿಬೇಡಿ. ಭಗವಂತ ಬ್ರಹ್ಮದೇವರಿಗೆ ಇರುವ ಶಕ್ತಿ ಭಗವಂತನ ಇಚ್ಛಾಧೀನ. ಅಂದಮೇಲೆ ಬ್ರಹ್ಮದೇವರಿಗೂ ಕೂಡ ಪರಮಾತ್ಮನ ಇಚ್ಛೆಯಿಂದಲೇ ಶಕ್ತಿ ಬಂದು ಅವರಿಂದ ಕರ್ಮವಾಗಿದೆ ಅಂತಾದ ಮೇಲೆ ನಮ್ಮಿಂದಲೂ ಭಗವಂತ ಅದೇ ಶಕ್ತಿಯನ್ನು ಕೊಟ್ಟು ನಮ್ಮಿಂದ ಕಾರ್ಯವನ್ನ ಮಾಡಿಸಬಲ್ಲ, ಮಾಡಿಸಲಿಕ್ಕೆ ಸಾಧ್ಯವಿದೆ. ಆದರೂ ಕೂಡ ಪರಮಾತ್ಮ ತನ್ನ ಅವರವರ ಜೀವರ ಅನಾದಿಯಾದ ಯೋಗ್ಯತೆಯನ್ನ ಅನುಸರಿಸಿ ಪರಮಾತ್ಮ ಮಾಡ್ತೇನೆ ಅಂತ ತಾನು ಸಂಕಲ್ಪ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಆ ಸಂಕಲ್ಪಕ್ಕನುಗುಣವಾಗಿ ಭಗವಂತ ನಮ್ಮಿಂದ ದೊಡ್ಡ ಕೆಲಸವನ್ನು ಮಾಡಿಸುವುದಿಲ್ಲ, ಬ್ರಹ್ಮದೇವರಿಂದ ಚಿಕ್ಕ ಕೆಲಸವನ್ನ ಮಾಡಿಸುವುದಿಲ್ಲ ಇತ್ಯಾದಿ. ಆದ್ದರಿಂದ ಜೀವರ ಯೋಗ್ಯತೆ ದೇವರಿಗೆ ಅನಿವಾರ್ಯ ಅಲ್ಲ. ದೇವರು ಇಚ್ಛೆಯಿಂದ ಅದು ಅನಿವಾರ್ಯವಾಗಿದೆ ಹೊರತು ದೇವರ ಇಚ್ಛೆ ಇಲ್ಲದೆ ಇದ್ರೆ ಅದು ಅನಿವಾರ್ಯ ಆಗುವುದಿಲ್ಲ. ಈ ತತ್ವವನ್ನು ಸರ್ವಥಾ ಮರೆಯತಕ್ಕದ್ದಲ್ಲ. ಅದಕ್ಕೆ ಹೇಳ್ತಾರೆ, ಶಕುನಿಸ್ತಂತು ಬದ್ಧೋ ವೈ ನೀಯತೆ ಅಯಮನೀಶ್ವರ